ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಗಡಿ ಭದ್ರತಾ ಪಡೆ ಅಂದರೆ ಭಾರತದ ಗಡಿ ಭದ್ರತಾ ಪಡೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ಭಾರತ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಗಡಿ ಸೇವಾ ಶಾಖೆಯಾಗಿದೆ. ಇದು ಗಡಿಯನ್ನು ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಭಾರತದ ಗಡಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ತುಕೊಂಡಿದೆ. ಸ್ನೇಹಿತರೆ, ಇದು ಗೃಹ ವ್ಯವಹಾರಗಳು ಮತ್ತು ಸಚಿವಾಲಯದಲ್ಲಿ ಅಧೀನದಲ್ಲಿದೆ ಮತ್ತು 1965ರ ಭಾರತ ಪಾಕಿಸ್ತಾನ ಯುದ್ಧದ ಹಿನ್ನೆಲೆಯಲ್ಲಿ ಭಾರತದ ಗಡಿಗಳನ್ನು ಭದ್ರತೆಯನ್ನು ಖಚಿತಪಡಿಸಬೇಕು ಮತ್ತು ಅದರೊಂದಿಗೆ ಸಂಪರ್ಕಿಸುವ ವಿಶೇಷಗಳಿಗಾಗಿ ರಚಿಸಲಾಗಿತ್ತು ಎಂದು ಈ ಪಡೆಯನ್ನು BSF ಪಡೆಯನ್ನು ಸ್ಥಾಪಿಸಲಾಗಿತ್ತು. ಸ್ನೇಹಿತರೆ, 1965ರಲ್ಲಿ 25 ಬೆಟಾಲಿಯನ್ಗಳಿಂದ 192 ಬೆಟಾಲಿಯನ್ಗಳಿಗೆ 270,000 ಸಿಬ್ಬಂದಿಗಳು ಮಂಜೂರಾಗಿ ಸಾಮರ್ಥ್ಯದೊಂದಿಗೆ ವಿಸ್ತರಿಸಲಾಯಿತು ಎಂದು ಹೇಳಲಾಗಿದೆ. ಅಂದರೆ ನೇಮಕ ಮಾಡಲಾಗಿತ್ತು. ಇದರಿಂದಾಗಿ ಏರ್ ವಿಂಗ್, ವಾಟರ್ ವಿಂಗ್ ಮತ್ತು ಪೀರಂಗಿ ವಿಂಗ್ ಮತ್ತು ವಿಶೇಷ ಘಟಕಗಳನ್ನು ಹೊಂದಿದೆ ಎಂದು ತಿಳಿಸಬಹುದು. ಇದು ಪ್ರಸ್ತುತ ವಿಶ್ವದ ಅತಿದೊಡ್ಡ ಗಡಿ ಭದ್ರತಾ ಪಡೆಯಾಗಿದೆ ಎಂದು ಹೇಳಬಹುದು. ಅಂದರೆ BSF ಅನ್ನು ಭಾರತೀಯ ಪ್ರಾಂತ್ಯಗಳ ಮೊದಲ ರಕ್ಷಣಾ ರೇಖೆ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಲಾಗಿದೆ. ಹಾಗೂ 1947ರಲ್ಲಿ ಭಾರತ ಸ್ವತಂತ್ರದ ನಂತರ ಭಾರತದ ಅಂತಾರಾಷ್ಟ್ರೀಯ ಗಡಿಗಳು ರಕ್ಷಣೆಯ ಪ್ರತಿ ಗಡಿಯಾಗಿ ರಾಜ್ಯಕ್ಕೆ ಸೇರಿದ ಸ್ಥಳೀಯ ಪೊಲೀಸರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಬಹುದು. ಕಡಿಮೆ ಅಂತರ ರಾಜ್ಯ ಮತ್ತು ಸಮನ್ವಯವನ್ನು ಹೊಂದಿರುವ ರಾಜ್ಯಗಳು. ಆದಾಗ್ಯೂ 1965 ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನವು ಸರ್ದಾರ್ ಪೋಸ್ಟ್ ಮತ್ತು ಜಾರ್ಬೆಟ್ ಮತ್ತು ಬೇರಿಬೌಟ್ ಮೇಲೆ 9 ಏಪ್ರಿಲ್ 1965ರಂದು ಕಚ್ನಲ್ಲಿ ದಾಳಿ ಮಾಡಿತ್ತು. ಅಂದರೆ ಈ ದಾಳಿಯನ್ನು ಸಶಸ್ತ್ರ ಆಕ್ರಮಣವನ್ನು ನಿಭಾಯಿಸಲಾಯಿತು ಎಂದು ತಿಳಿಸಲಾಗಿದೆ. ರಾಜ್ಯ ಸಶಸ್ತ್ರ ಪೊಲೀಸರ ಅಸಮರ್ಪಕವನ್ನು ಬಹಿರಂಗವನ್ನು ಪಡಿಸಿತು. ಇದರಿಂದಾಗಿ ಯುದ್ಧದ ಅಂತ್ಯದ ನಂತರ ಸರ್ಕಾರವು ಗಡಿ ಭದ್ರತಾ ಪಡೆಯನ್ನು ಏಕೀಕೃತ ಕೇಂದ್ರೀಯ ಸಂಸ್ಥೆಯಾಗಿ ಭಾರತ ಮತ್ತು ಅಂತಾರಾಷ್ಟ್ರೀಯ ಗಡಿಗಳನ್ನು ಕಾಪಾಡುವ ದಿಟ್ಟಲ್ಲಿ ನಿರ್ದಿಷ್ಟ ಆದೇಶವನ್ನು ರಚಿಸಲಾಯಿತು. ಅಂದರೆ ಈ ಕಾಯ್ದೆಯು ಗಡಿ ಭದ್ರತೆಯಲ್ಲಿ ಹೆಚ್ಚಿನ ಒಗ್ಗಟ್ಟು ತಂದಿತು. ಭಾರತೀಯ ಪೊಲೀಸ್ ಸೇವೆಯಿಂದ KFF ರುಸ್ತುಮಿ ಅವರು BSF ಮೊದಲ ನಿರ್ದೇಶಕರಾಗಿದ್ದರು ಎಂದು ತಿಳಿಸಬಹುದು. ಇದು ಹೊಸ ಪಡೆಯಾಗಿರುವುದರಿಂದಾಗಿಯೇ ಅಧಿಕಾರಿಗಳನ್ನು ಹಲವಾರು ಬಗೆಯಲ್ಲಿ ಇದಕ್ಕೆ ನೇಮಕವನ್ನು ಮಾಡಿಕೊಳ್ಳುತ್ತಾರೆ. ಅಂದರೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಕಾರಿಗಳನ್ನು ಹೊರಗಿನಿಂದ ನಿಯೋಜಿಸಬೇಕಾಗುತ್ತದೆ ಅಥವಾ ಸೇರಿಸಬೇಕಾಗುತ್ತದೆ ಎಂದು ತಿಳಿಸಲಾಗಿದೆ. ಈ ಕಾರಣಕ್ಕಾಗಿಯೇ ಭಾರತೀಯ ಸೇನೆಯ ತುರ್ತು ನಿಯೋಜಿತ ಅಧಿಕಾರಿಗಳು ಮತ್ತು ಉನ್ನತ ಮಟ್ಟದ ನೇಮಕಾತಿಗಳಿಗಾಗಿ ಪಡೆಗೆ ನಿಯೋಜಿಸಲಾದ IPS ಅಧಿಕಾರಿಗಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನು ಪಡೆಗೆ ಸೇರಿಸಲು ಸ್ಥಾಪನೆಯನ್ನು ಮಾಡಲಾಯಿತು ಎಂದು ತಿಳಿಯಬಹುದು. ಸ್ನೇಹಿತರೆ, 1971ರಲ್ಲಿ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನಿ ಪಡೆಗಳ ವಿರುದ್ಧ ನಿಯಮಿತ ಪಡೆಗಳು ತೆಳುವಾಗಿ ಹರಡಿರುವ ಕಾರಣದಿಂದಾಗಿ BSF ಸಾಮರ್ಥ್ಯಗಳನ್ನು ಬಳಸಲಾಯಿತು. BSF ಪಡೆಗಳು ಪ್ರಸಿದ್ಧ ಲಾಂಗೇವಾಲಾ ಕದನ ಸೇರಿದಂತೆ ಹಲವಾರು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು. ವಾಸ್ತವವಾಗಿ BSFಗಾಗಿ ಪೂರ್ವ ಮುಂಚೂಣಿಯಲ್ಲಿ ಯುದ್ಧವು ಡಿಸೆಂಬರ್ 1971ರಲ್ಲಿ ನಿಜವಾಗಿ ಪ್ರಾರಂಭವಾಗುವ ಮೊದಲು ಪ್ರಾರಂಭವಾಯಿತು. BSF ತರಬೇತಿ, ಬೆಂಬಲ ಮತ್ತು ಮುಕ್ತಿ ಬಹಿಲಿನ ಭಾಗವಾಗಿ ರೂಪುಗೊಂಡಿತು ಮತ್ತು ನಿಜವಾದ ಹಗೆತನದ ಮೊದಲ ಪೂರ್ವ ಪಾಕಿಸ್ತಾನವು ಪ್ರವೇಶಿಸಿತು. ಇಂದಿರಾ ಗಾಂಧಿ ಮತ್ತು ಶೇಖ್ ಮುಜಿಬುರ್ ರೆಹಮಾನ್ ಮತ್ತು ಒಪ್ಪಿಕೊಂಡರು. ಬಾಂಗ್ಲಾದೇಶದ ವಿಮೋಚನೆಯಲ್ಲಿ BSF ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ಭಾರತದಲ್ಲಿ ಇವರು ಪ್ರಮುಖವಾಗಿ ಭಾಗವಹಿಸಿಕೊಂಡಿರುವ ಅಂದರೆ ಈ BSF ಪಡೆಯು ಭಾರತದ ಪ್ರಮುಖ ಗಡಿಗಳ ಕದನಗಳಲ್ಲಿ ಭಾಗವಹಿಸಿರುವ ಪ್ರಮುಖ ಪ್ರದೇಶಗಳೆಂದರೆ 1971ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಸಹ ಮತ್ತು ಆಪರೇಷನ್ ಬ್ಲೂ ಸ್ಟಾರ್, ಆಪರೇಷನ್ ಬ್ಲ್ಯಾಕ್ ಥಂಡರ್, ಪಂಜಾಬ್ನಲ್ಲಿ ದಂಗೆ ಮತ್ತು ಜಮ್ಮು ಮತ್ತು ಕಾಶ್ಮೀರದ ದಂಗೆ, ಆಪರೇಷನ್ ವಿಜಯ್, ಕಾರ್ಗಿಲ್ ಯುದ್ಧ, 2001ರ ಬಾಂಗ್ಲಾದೇಶ್ ಭಾರತ ಗಡಿ ಚಕಮಕಿ, 2001 ಮತ್ತು 2 ಆಪರೇಷನ್ ಪರಾಕ್ರಮ್ ಭಾರತ ಪಾಕಿಸ್ತಾನ ಸ್ಟಾಪ್ಗಮ್ ಗಡಿಗಳಲ್ಲಿ ಆಡಿರುವ ಯುದ್ಧ, ಹಾಗೂ 2013 ಭಾರತ ಪಾಕಿಸ್ತಾನ ಗಡಿ ಚಕಮಕಿ ಮತ್ತು 2014-15 ಭಾರತ ಪಾಕಿಸ್ತಾನ ಗಡಿ ಕದನಗಳು, 2016 ಮತ್ತು 18 ಭಾರತ ಪಾಕಿಸ್ತಾನ ಗಡಿ ಕದನಗಳು, 2019 ಭಾರತ ಪಾಕಿಸ್ತಾನ ಗಡಿ ಕದನಗಳಲ್ಲಿ ಇದರ ವಿಶೇಷ ಪಾತ್ರಗಳನ್ನು ವಹಿಸಿದೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಇದು ವಿಶೇಷವಾಗಿ BSF ಪಡೆಯು ಯಾವ ಒಂದು ಸಮಯದಲ್ಲಿ ಇದರ ಹಾಜರಾತಿಯನ್ನು ಮಾಡುತ್ತದೆ ಎಂದು ಹೇಳುವುದಾದರೆ, ಗಡಿ ಕಾವಲು ಮತ್ತು ಭದ್ರತೆ, ಗಡಿಯಾಚೆಗೆ ಅಪರಾಧಗಳ ತಡೆಗಟ್ಟುವಿಕೆ ಮತ್ತು ಭಾರತ ಭೂಪ್ರದೇಶದೊಂದಿಗೆ ಅನಧಿಕೃತ ಪ್ರವೇಶ ಅಥವಾ ನಿರ್ಗಮನ ಮಾಡುವುದರಲ್ಲಿ ಇದರ ಪಾತ್ರ ಪ್ರಮುಖವಾಗಿರುತ್ತದೆ. ಗಡಿಯಲ್ಲಿ ಕಳ್ಳಸಾಗಣೆ ಮತ್ತು ಇತರ ಯಾವುದೇ ಆಕ್ರಮ ಚಟುವಟಿಕೆಗಳಿಗೆ ತಡೆಗಟ್ಟುವುದು ಇದರ ಕೆಲಸವಾಗಿದೆ.
ಒಳಸುಳಿಯುವಿಕೆ ಮತ್ತು ವಿರೋಧಿ ಕರ್ತವ್ಯಗಳು ಮಾಡುವವರಿಗೆ BSF ಕಾವಲಾಗಿದೆ ಹಾಗೂ ಗಡಿಯಾಚೆಗಿನ ಗುಪ್ತಚರ ಸಂಗ್ರಹಕ್ಕೆ ಇದು ಸಹ ಸಹಾಯವಾಗಿದೆ ಮತ್ತು ಗಡಿ ಪ್ರದೇಶಗಳಲ್ಲಿ ವಾಸಿಸುವ ಜನರಲ್ಲಿ ಭದ್ರತೆಯನ್ನು ಭಾವನೆಗಳನ್ನು ಉತ್ತೇಜಿಸಲು ಹಲವಾರು ರೀತಿಯಲ್ಲಿ ಪಾತ್ರವನ್ನು ವಹಿಸುತ್ತದೆ. ಅಂದರೆ ಯುದ್ಧದ ಸಮಯದಲ್ಲಿ ಇದು ಪಾತ್ರವನ್ನು ಹೇಗೆ ವಹಿಸುತ್ತದೆ ಎಂದು ಹೇಳುವುದಾದರೆ, ನಿಯೋಜಿತ ವಲಯಗಳಲ್ಲಿ ನೆಲವನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ ಆ ಸ್ಥಳವನ್ನು ಸರಿಯಾಗಿ ಗಟ್ಟಿಯಾಗಿ ಇಟ್ಟುಕೊಳ್ಳುವುದು, ಶತ್ರುಗಳ ಅನಿಯಮಿತ ಪಡೆಗಳ ವಿರುದ್ಧ ಸೀಮಿತ ಆಕ್ರಮಣಕಾರಿ ಕ್ರಮವನ್ನು ಮಾಡುವುದು, ಸೇನೆಯ ನಿಯಂತ್ರಣದಲ್ಲಿ ನಿರ್ಮಿಸಲ್ಪಡುವ ಶತ್ರು ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಣೆಗೆ ಇದು ಅತಿ ಹೆಚ್ಚು ಸಹಾಯಕಾರಿಯಾಗಿದೆ. ಗಡಿ ಪ್ರದೇಶಗಳಲ್ಲಿ ಸೇನೆಗೆ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಣೆ ಮಾಡುವುದು, ನಿರಾಶ್ರಿತರ ನಿಯಂತ್ರಣದಲ್ಲಿ ನೆರವು ಮಾಡುವುದು, ಬೆಂಗಾವಲುಗಳನ್ನು ಒದಗಿಸುವುದು, ಗಡಿಯಾಚೆಗಿನ ದಾಳಿಗಳು ಸೇರಿದಂತೆ ಗುಪ್ತಚರಕ್ಕೆ ಸಂಬಂಧಿಸಿದ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದು ಹಾಗೂ ಅವರೊಂದಿಗೆ ಪಾತ್ರವನ್ನು ವಹಿಸುವುದು ಮತ್ತು ಮಾನವ ಶಕ್ತಿಯನ್ನು ಮರುಪೂರ್ಣಗೊಳಿಸುವುದು ಇದರ ಪ್ರಮುಖ ಕಾರ್ಯವಾಗಿದೆ ಎಂದು ಹೇಳಬಹುದು. ಸ್ನೇಹಿತರೆ, ಈ ಸಂಸ್ಥೆಯ ಬಗ್ಗೆ ಹೇಳುವುದಾದರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ತನ್ನ ಪ್ರಧಾನ ಕಚೇರಿಯನ್ನು ನವದೆಹಲಿಯಲ್ಲಿ ಹೊಂದಿದೆ ಮತ್ತು ಇದರ ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಇದರಲ್ಲಿ ಹೆಡ್ ಕ್ವಾರ್ಟರ್ಸ್ ಎಂದು ಕರೆಯಲಾಗುತ್ತದೆ. ಕಾರ್ಯಾಚರಣೆಗಳು ಸಂವಹನ ಮತ್ತು IT ತರಬೇತಿ, ಇಂಜಿನಿಯರಿಂಗ್, ಸಾಮಾನ್ಯ ಕಾನೂನು, ನಿಬಂಧನೆ, ಆಡಳಿತ ಸಿಬ್ಬಂದಿ, ಸಶಸ್ತ್ರಗಳು, ವೈದ್ಯಕೀಯ, ಹಣಕಾಸು ಮತ್ತು ಇತ್ಯಾದಿಗಳಂತಹ ವಿವಿಧ ನಿರ್ದೇಶನಾಲಯಗಳು DG ಅಡಿಯಲ್ಲಿ ಕಾರ್ಯವನ್ನು ಮಾಡುತ್ತವೆ. ಪ್ರತಿ ನಿರ್ದೇಶನಾಲಯವು IG ನೇತೃತ್ವದಲ್ಲಿ ಈಸ್ಟರ್ನ್ ಥಿಯೇಟರ್ ಅನ್ನು SP ಗಳು ನೋಡಿಕೊಳ್ಳುತ್ತಾರೆ. ಕೋಲ್ಕತ್ತಾದಲ್ಲಿ ಪೂರ್ವ ಕಮಾಂಡ್ ಮತ್ತು ಪಶ್ಚಿಮ ಥಿಯೇಟರ್ ಅನ್ನು ಚಂಡೀಗಢ್ನಲ್ಲಿ ಸ್ಥಾಪಿಸಲಾಗಿದೆ. BSFನಲ್ಲಿ ಕ್ಷೇತ್ರ ರಚನೆಗಳು ಇನ್ಸ್ಪೆಕ್ಟರ್ ಜನರಲ್ ಮತ್ತು ಅವುಗಳಲ್ಲಿ ಪ್ರಾಂತೀಯ ಹೆಡ್ ಕ್ವಾರ್ಟರ್ಸ್ ಮತ್ತು ಅಂತಹ 13 ಪ್ರಾಂತ್ಯಗಳಿವೆ. ಅದರ ಅಡಿಯಲ್ಲಿ ಸೆಕ್ಟರ್ ಹೆಡ್ ಕ್ವಾರ್ಟರ್ಸ್ ಮತ್ತು ತಲಾ ಒಬ್ಬ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಇರುತ್ತಾರೆ ಮತ್ತು ಇವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿ ಸ್ಕ್ವಾಡ್ ಮತ್ತು ಆಗ್ನೇಯ ಅಡಿಯಲ್ಲಿ 4 ರಿಂದ 5 ಜನರಲ್ ಬೆಟಾಲಿಯನ್ಗಳನ್ನು ಹೊಂದಿದೆ. ಜೊತೆಗೆ ಪಿರಂಗಿ, ಗಾಳಿ ಮತ್ತು ನೀರಿನ ರೆಕ್ಕೆಗಳ ಲಗತ್ತುಗಳನ್ನು ಹೊಂದಿದೆ. ಪ್ರಸ್ತುತ BSFಗೆ 186 ಬೆಟಾಲಿಯನ್ಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಭಾರತ ಸರ್ಕಾರ ಹೇಳಲಾಗಿದೆ. 5 ಪ್ರಮುಖ ತರಬೇತಿ ಸಂಸ್ಥೆಗಳು ಮತ್ತು 10 ಅಧೀನ ತರಬೇತಿ ಕೇಂದ್ರಗಳು, ಅದರ ಶ್ರೇಣಿಗಳು ಮತ್ತು IPS ಪ್ರೊಬೇಷನಲ್ ಸೇರಿದಂತೆ ಇತರ CPಗಳು ಮತ್ತು SPಗಳಿಗೆ ಅಬ್ ಅನಿಶಿಯಾ ಮತ್ತು ಸೇವಾ ತರಬೇತಿಯನ್ನು ನೀಡಲಾಗಿದೆ ಎಂದು ತಿಳಿಸಬಹುದು. BSFನಲ್ಲಿ ತನ್ನದೇ ಆದ ಏರ್ ವಿಂಗ್ ಮತ್ತು ಪಿರಂಗಿ ರೆಜಿಮೆಂಟ್ ಅನ್ನು ಹೊಂದಿರುತ್ತದೆ. ಏಕೈಕ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಮತ್ತು ITB ಜೊತೆಗೆ ವಾಟರ್ ವಿಂಗ್ ಅನ್ನು ಹೊಂದಿದೆ. ಈ ಎಲ್ಲ ವಿಶೇಷ ರೆಕ್ಕೆಗಳು ತಮ್ಮ ಕಾರ್ಯಾಚರಣೆಗಳಲ್ಲಿ ಜನರಲ್ ಡ್ಯೂಟಿ ಬೆಟಾಲಿಯನ್ಗಳನ್ನು ಬೆಂಬಲಿಸುತ್ತದೆ. BSFನ ಹಣಕಾಸು ಸಲಹೆಗಾರರು ಮತ್ತು ಜಂಟಿ ಕಾರ್ಯದರ್ಶಿ ಶ್ರೇಣಿಯ ಭಾರತೀಯ ಕಂದಾಯ ಸೇವಾ ಅಧಿಕಾರಿಯಾಗಿದ್ದಾರೆ ಮತ್ತು ಭಾರತೀಯ ಆಡಿಟಿಂಗ್ ಮತ್ತು ಅಕೌಂಟ್ ಸೇವೆ, ಭಾರತೀಯ ನಾಗರಿಕ ಖಾತೆ ಮತ್ತು ಭಾರತೀಯ ರಕ್ಷಣಾ ಖಾತೆಯ ಸೇವೆಯಿಂದ ಉಪ ಸಲಹೆಗಾರರನ್ನು ಸಹ ಹೊಂದಿದ್ದಾರೆ. ಅಂದರೆ ಈ BSFನಲ್ಲಿ ಇವರುಗಳನ್ನು ಸಹ ಸಲಹೆಗಾರರು ಎಂದು ನೇಮಕಗೊಳ್ಳಲಾಗಿದೆ. BSFನ ನಾಯಿಗಳ ಸಂತಾನೋತ್ಪತ್ತಿ ಮತ್ತು ತರಬೇತಿಗಾಗಿ ರಾಷ್ಟ್ರೀಯ ಮಟ್ಟದ ಶಾಲೆಯನ್ನು ಸಹ ಹೊಂದಿದೆ. ಇತರ CPOಗಳು ಮತ್ತು ರಾಜ್ಯ ಪೊಲೀಸ್ನಿಂದ ನಾಯಿಗಳನ್ನು ರಾಷ್ಟ್ರೀಯ ನಾಯಿಗಳ ತರಬೇತಿ ಕೇಂದ್ರ NTCD, ಕಾಲಾಡು ಪಡೆ ಮತ್ತು ಗಸ್ತು ಸ್ಫೋಟಕಗಳು, ಪತ್ತೆ, ಟ್ರ್ಯಾಕಿಂಗ್ ಮತ್ತು ಮುಂತಾದವುಗಳನ್ನು ತರಬೇತಿ ನೀಡಲು ಕಳಿಸಲಾಗುತ್ತದೆ ಎಂದು ಹೇಳಬಹುದು. BSF ಸ್ಟೇಟ್ ಸ್ಪೋಕ್ ಯೂನಿಟ್ ಅಂದರೆ TSSU ಅನ್ನು ನಿರ್ವಹಿಸುತ್ತದೆ. ಇದು ಭಾರತದಲ್ಲಿಯೇ ವಿಶಿಷ್ಟವಾಗಿದೆ ಎಂದು ತಿಳಿಸಬಹುದು. ಸ್ನೇಹಿತರೆ, ಕೋಲ್ಕತ್ತಾ, ಗುವಾಹತಿ ಮತ್ತು ಪಾಟ್ನಾದಲ್ಲಿ ನೆಲೆಗೊಂಡಿರುವ BSF 3 ಬೆಟಾಲಿಯನ್ಗಳನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಎಂದು ಕರೆಯಲಾಗುತ್ತದೆ. ಪ್ರತಿ ಬೆಟಾಲಿಯನ್ ಮತ್ತು ಇಂಜಿನಿಯರ್ಗಳು, ತಂತ್ರಜ್ಞರು ಮತ್ತು ಎಲೆಕ್ಟ್ರಿಕ್ಗಳು, ಶ್ವಾಸನಾಧಾನಗಳು ಮತ್ತು ವೈದ್ಯರು ಮತ್ತು ಅರೆ ವೈದ್ಯರು ಸೇರಿದಂತೆ ತಲಾ 45 ಸಿಬ್ಬಂದಿಗಳು ಮತ್ತು 18 ಸ್ವಯಂ ಒಳಗೊಂಡಿರುವ ಪರಿಣಿತ ಶೋಧ ಮತ್ತು ಪಾರುಗಾಣಿಕೆ ತಂಡಗಳನ್ನು ನಿರ್ವಹಿಸುತ್ತದೆ ಎಂದು ತಿಳಿಸಬಹುದು. ಪ್ರತಿ ಬೆಟಾಲಿಯನ್ ಸ್ಥಾಪನೆಯು ತಮ್ಮದೇ ಆದ ಕುಶಲಕರ್ಮಿಗಳನ್ನು ಹೊಂದಿರುತ್ತಾರೆ ಎಂದು ಹೇಳಬಹುದು. ಸ್ನೇಹಿತರೆ, ಇದರ ಸಾಮಾನ್ಯ ಧ್ವಜ ಅಧಿಕಾರಿಗಳು ಶ್ರೇಣಿಯನ್ನು ಗುಂಪನ್ನು ಹೇಳುವುದಾದರೆ, ಮೊದಲಿಗೆ ಬಾರಿಗೆ ಮಹಾನಿರ್ದೇಶಕರು, ವಿಶೇಷ ಮಹಾನಿರ್ದೇಶಕರು ಎರಡನೇದಾಗಿ ಮತ್ತು ಮೂರನೇದಾಗಿ ಹೆಚ್ಚುವರಿ ಮಹಾನಿರ್ದೇಶಕರು ಮತ್ತು ಇನ್ಸ್ಪೆಕ್ಟರ್ ಜನರಲ್, ಉಪ ಮಹಾನಿರ್ದೇಶಕರು ಮತ್ತು ಕಮಾಂಡೆಂಟ್ ಮತ್ತು ಸೆಕೆಂಡ್ ಇನ್ ಕಮಾಂಡ್ ಮತ್ತು ಉಪ ಕಮಾಂಡೆಂಟ್ ಮತ್ತು ಕೊನೆಯದಾಗಿ ಸಹಾಯಕ ಕಮಾಂಡೆಂಟ್ ಅಂತ ಈ ರೀತಿಯಾಗಿ ಇದರ ಶ್ರೇಣಿಯ ಗುಂಪನ್ನು ವಿಶೇಷವಾಗಿ ಅಧಿಕಾರಗಳನ್ನು ಹಂತವಾಗಿ ಮಾಡಲಾಗಿದೆ ಎಂದು ತಿಳಿಸಬಹುದು. ಅಂದರೆ ಭಾರತ ಸರ್ಕಾರವು ಇವರಿಗೆ ಕೊಡುವ ಶಸ್ತ್ರಗಳ ಅಂದರೆ ಇವರಿಗೆ ಸಶಸ್ತ್ರ ಪಡೆಗಳನ್ನು ಕೊಡುವ ರಿಫಿಲ್ಗಳು ಅವನು ಹೇಳುವುದಾದರೆ
ಪಿಸ್ತೂಲ್ಗಳನ್ನು ಮತ್ತು ಕೈಬಂದೂಕುಗಳನ್ನು ನೀಡುತ್ತಾರೆ ಮತ್ತು ಸಬ್ ಮಿಷನ್ಗಳನ್ನು ಸಹ ನೀಡುತ್ತಾರೆ ಹಾಗೂ ರೈಫಲ್ಸ್ ಮತ್ತು ಮಿಷನ್ ಗನ್ ಹಾಗೂ ರಫೇಲ್ಸ್ ಅಂದರೆ ರಫೇಲ್ ಗ್ರೆನೇಡ್ ಲಾಂಚರ್ಗಳು ಮತ್ತು ಪಿರಂಗಿಗಳನ್ನು ಇವರು ಇಟ್ಟುಕೊಳ್ಳಬಹುದು. ಅಂದರೆ ಕೇಂದ್ರ ಸರ್ಕಾರವೇ ಸಹ ಈ BSF ಪಡೆಗಳಿಗೆ ಒದಗಿಸುತ್ತದೆ. ಪ್ರಮುಖವಾಗಿ ಜಲನೌಕೆಯನ್ನು ಸಹ ಇವರಿಗೆ ನೀಡಲಾಗುತ್ತದೆ ಎಂದು ಹೇಳಬಹುದು. ಸ್ನೇಹಿತರೆ, ಈ ರೀತಿಯಾಗಿ ಭಾರತೀಯ BSF ಪಡೆಯ ಪ್ರಮುಖ ವಿಷಯಗಳನ್ನು ಹೇಳಲು ಪ್ರಯತ್ನವನ್ನು ಮಾಡಿದ್ದೇವೆ ಸ್ನೇಹಿತರೆ. ಧನ್ಯವಾದಗಳು.